ಹೆಲೋ. ಸೊ ಆಲ್ರೆಡಿ ಟಂಬ್ಲಿನಲ್ಲಿ ನೋಡಿರ್ತೀರ ಈ ಬ್ಲಾಗ್ ಏನು ಅಂತಂದ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ನಮ್ಮ ಪರಂಪರೆ ಬೈ ಅರ್ಪಿತಾ ದಿನೇಶ್. ಇವತ್ತಿನ ಬ್ಲಾಗ್ ಬಂದು ನಮ್ಮ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ಅದರ ಜೊತೆಗೆ ರುದ್ರದೇವರ ಬ್ರಹ್ಮರಥೋತ್ಸವ ಸಹ ನಡೀತಾ ಇದೆ. ಇದರದ್ದು ಈ ಎಲ್ಲ ದೇವರುಗಳ ಕಲ್ಯಾಣೋತ್ಸವ ನಡೀತಾ ಇದೆ ಇವತ್ತು. ಸೊ ಕಲ್ಯಾಣೋತ್ಸವದ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕಮ್ ಲೆಟ್ಸ್ ಗೋ. ಕಲ್ಯಾಣೋತ್ಸವ ಪ್ರಾರಂಭ ಆಗೋಕ್ಕೂ ಮುಂಚೆ ಮಂಗಳ ದ್ರವ್ಯ ತರುವಂತಹ ಕಾರ್ಯಕ್ರಮ ಮಾಡ್ತಾರೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಮ್ಮ ಸ್ವಾಮಿಗಳನ್ನ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ವಾದರ್ಥೋ ಇವ ಸಂತೃಪ್ತ ವಾದರ್ಥೋ ಪ್ರತಿಪತ್ತತೆ ಜಗತಃ ಪಿತರೋ ಒಂದೇ ಶ್ರೀ ಪಾರ್ವತಿ ಪರಮೇಶ್ವರ. ವಿಷಯ ಮಂಗಳ ದ್ರವ್ಯಗಳನ್ನು ಈ ಒಂದು ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಏಕೆ ತರುವಂತಹ ಉದ್ದೇಶ ಏನು, ಅದರ ವಿಷಯ ಏನು ಅಂತೇಳಿ ಒಂದೆರಡು ವಾಕ್ಯಗಳಲ್ಲಿ ಹೇಳ್ತೇವೆ. ಶಿವ ಪಾರ್ವತಿ ಗಿರಿಜೆ ಮತ್ತು ಶಿವನ ಈ ಒಂದು ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಮಂಗಳ ದ್ರವ್ಯ ಅರಿಶಿಣ ಕೊಂಬು ಮತ್ತು ಇತ್ಯಾದಿ ಪದಾರ್ಥಗಳನ್ನು ಮತ್ತು ವಸ್ತ್ರ ಆಭರಣಗಳು ಭಗವಂತನಿಗೆ ಮತ್ತು ದೇವಿಗೆ ನೂತನ ವಸ್ತ್ರಗಳನ್ನು ಮತ್ತು ಕಂಕಣ ದಾರ ಮತ್ತು ಕಂಕಣದ ಉಂಗುರ, ಮಾಂಗಲ್ಯ ಮತ್ತು ಧಾರೆಗೆ ಕನ್ಯಾದಾನಕ್ಕೆ ಹಾಲು ಇತ್ಯಾದಿ ಪದಾರ್ಥಗಳನ್ನು ಮತ್ತು ಪಂಚಫಲಗಳು ಈ ಎಲ್ಲ ಮಂಗಳ ದ್ರವ್ಯಗಳನ್ನು ತಂದು ಭಗವಂತನಿಗೆ ಕನ್ಯಾದಾನಕ್ಕೋಸ್ಕರ ಹಾಲು ಮತ್ತು ನೂತನ ವಸ್ತ್ರಗಳನ್ನು ಭಗವಂತನಿಗೆ ಧಾರಣೆಯನ್ನು ಮಾಡಿ ಮತ್ತು ಜೀರಿಗೆ ಬೆಲ್ಲವನ್ನು ನಿರೀಕ್ಷಣಾ ಮಹೋತ್ಸವಕ್ಕೆ ಮತ್ತು ಅಕ್ಷತೆಯನ್ನು ಅಕ್ಷತಾರೋಪಣಕ್ಕೆ ಮತ್ತು ಸಕಲ ವಿಧ ಶಾಸ್ತ್ರಾದಿಗಳನ್ನು ಈ ಮೂಲಕ ಮಾಡೋದರಲ್ಲಿ ಈ ಒಂದು ಮಂಗಳ ಮತ್ತು ದೇವಿಗೆ ವಿಶೇಷವಾಗಿ ಮಡಿಲು ತುಂಬುವಂಥ ಒಂದು ಕಡಲೆಪಪ್ಪು ಮತ್ತು ಒಣ ಕೊಬ್ಬರಿಯನ್ನು ಮತ್ತು ಅರಿಶಿಣ ಕುಂಕುಮ ಇತ್ಯಾದಿ ಮಂಗಳ ದ್ರವ್ಯಗಳನ್ನು ತಂದು ಭಗವಂತನಿಗೆ ಒಂದು ಸಮರ್ಪಣೆಯನ್ನು ಮಾಡಿ ಈ ಒಂದು ಗಿರಿಜಾ ಕಲ್ಯಾಣ ಮಹೋತ್ಸವ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಎಲ್ಲ ಭಕ್ತರ ಒಂದು ಮನಸ್ಸಂಕಲ್ಪ, ಇಷ್ಟ ಸಂಕಲ್ಪ ಮತ್ತು ವಿವಾಹ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿವಾಹ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಗಂಡು ಸಿಗೋದಾಗಲಿ ಅಥವಾ ಗಂಡು ಮಕ್ಕಳಿಗೆ ಹೆಣ್ಣು ಸಿಗೋದಾಗಲಿ ಬಹಳ ಒಂದು ತಡ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳು ಮಾನವರು ಎಲ್ಲರಿಗೂ ಕೂಡ ಮತ್ತೆ ಪ್ರತಿ ವರ್ಷ ಬೆಳೆ ಎಲ್ಲವೂ ನೆರವೇರಲಿ ಅಂಥೇಳಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷ ಈ ಒಂದು ವಿಜಯಪುರದ ಹೃದಯ ಭಾಗವಾಗಿರ್ತಕ್ಕಂಥ ಹರಿಹರ ಸಂಗಮ ಕ್ಷೇತ್ರದಲ್ಲಿ ಅಯೋಧ್ಯಾನಗರ ಶಿವಾಚಾರ ವೈಶ್ಯ ನಗರ್ತ ಎಲ್ಲ ಕುಲಬಾಂಧವರು ಕೂಡ ವಿಜಯಪುರನೇ ಅಂತಿಲ್ಲ, ಸುತ್ತಮುತ್ತ ಯಾರ್ಯಾರಿದ್ದಾರೆ ಪ್ರತಿ ಒಬ್ಬ ಭಕ್ತರು ಕೂಡ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಗಿರಿಜಾ ಕಲ್ಯಾಣ ಮಹೋತ್ಸವ ಮತ್ತು ಶ್ರೀ ಭೂದೇವಿ ಶ್ರೀದೇವಿ ಸಮೇತ ಆದಿನಾರಾಯಣ ಸ್ವಾಮಿಯ ಒಂದು ತಿರು ಕಲ್ಯಾಣೋತ್ಸವ ಮಹೋತ್ಸವವನ್ನು ಕೂಡ ನಡೀತಾ ಇದೆ. ಮತ್ತು ನಾಳೆ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ಹರಿಹರ ಇಬ್ಬರು ಕೂಡ ವಿಶೇಷವಾಗಿ ಎಲ್ಲೂ ಮಾಡಿಲ್ಲ ಅಂಥದ್ದು ವಿಜಯಪುರದಲ್ಲಿ ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹರಿಹರ ಇಬ್ಬರೂ ಕೂಡ ರಥದಲ್ಲಿ ಬ್ರಹ್ಮ ರಥೋತ್ಸವದಲ್ಲಿ ಆ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ, ಅದಕ್ಕೋಸ್ಕರವಾಗಿ ಈ ಒಂದು ಮಂಗಳ ದ್ರವ್ಯಾದಿಗಳನ್ನು ತಂದು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀರಿ. ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಮಂಗಳ ದ್ರವ್ಯವನ್ನು ಹೆಣ್ಣಿನ ಕಡೆ ಗಂಡಿಗೆ ವಸ್ತ್ರಗಳನ್ನು ಆಭರಣಗಳನ್ನು ತಂದು ಭಗವಂತನಿಗೆ ಮಲ್ಲಿಗೆ ಹಾರ ಅಥವಾ ನಾನಾ ವಿಧ ಪತ್ರಗಳನ್ನು ಮತ್ತು ಬಿಲ್ಪತ್ರೆಗಳನ್ನು ತಂದು ಭಗವಂತನಿಗೆ ವರಪೂಜೆ ಮತ್ತು ಸಕಲ ವಿಧ ಪೂಜೆಗಾಗಿ ವಧುವಿನ ಕಡೆಯವರು ಈ ಒಂದು ವಸ್ತ್ರಗಳನ್ನು ತರ್ತಾರೆ.
ಹಾಗೆ ವರನ ಕಡೆಯವರು ಕೂಡ ಶ್ರೀ ದೇವಿಗೆ ಸೀರೆ, ಕುಪ್ಪಸ, ಅರಿಶಿಣ, ಕುಂಕುಮ, ಹೂವು, ಬಾಗಿಣ ಸಾಮಗ್ರಿಗಳು ಮತ್ತು ಅರಿಶಿಣ ಕೊಂಬು, ಮಾಂಗಲ್ಯ, ಕಾಲುಂಗರಾದಿಗಳನ್ನು ದೇವಿಗೆ ಸಲ್ಲಿಸಿ ಈ ಒಂದು ಮಂಗಳ ದ್ರವ್ಯ ಪೂಜೆಗಳನ್ನು ಮತ್ತು ಹೆಣ್ಣಿನ ಕಡೆ ಮತ್ತು ಗಂಡಿನ ಕಡೆ, ದೇವಿ ಕಡೆ ಮತ್ತು ಶಿವನ ಕಡೆ ವರ ಪೂಜೆ ಮತ್ತು ವಧುವಿನ ಪೂಜೆ ಮತ್ತು ವಾಗ್ದಾನಗಳನ್ನು ಮಾಡಿ ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಗಿರಿಜಾ ಮಹೋತ್ಸವವನ್ನು ಪ್ರಾರಂಭ ಮೊದಲನೇದಾಗಿ ಗಣಪತಿ ಪೂಜೆಯೊಂದಿಗೆ ಪ್ರಾರಂಭಗೊಂಡು ಸ್ವಸ್ತಿ, ಪುಣ್ಯಾಹವಾಚನ, ನಾಂದಿ, ಪಂಚಗವ್ಯ, ರಕ್ಷಾಬಂಧನ ಮತ್ತು ಬಾಸಿಂಗಧಾರಣ ಮತ್ತು ನಿರೀಕ್ಷಣ, ಅಕ್ಷತಾರೋಪಣ ಮತ್ತು ಕನ್ಯಾದಾನ ಮಹೋತ್ಸವಗಳು ಎಲ್ಲವನ್ನು ಕೂಡ ಭಗವಂತನಿಗೆ ಸಲ್ಲಿಸಿ ಕೊನೆಯದಾಗಿ ಮಾಂಗಲ್ಯ ಧಾರಣೆಯನ್ನು ಮಾಡಿ ಭಗವಂತನಿಗೆ ಈ ಒಂದು ಗಿರಿಜಾ ಕಲ್ಯಾಣ ಮಹೋತ್ಸವ ಲೋಕ ಕಲ್ಯಾಣಾರ್ಥವಾಗಿ ನಡೀತದೆ. ಹಾಗಾಗಿ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಭಗವಂತನ ಕೃಪಾಶೀರ್ವಾದ ಸದಾ ಕಾಲ ಎಲ್ಲ 6 ಋತುಗಳಲ್ಲೂ ಕೂಡ ಆ ಒಂದು ಭಗವಂತನ ಆಶೀರ್ವಾದ ಸದಾ ಕಾಲ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಭವಂತು ಭವಂತು. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ವಾಮಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. 5:30ಕ್ಕೆ ಈ ಬಾರಿ ಉಭಯ ಶ್ರೀಗಳು ಅಂದ್ರೆ ನಗರೇಶ್ವರ ಸ್ವಾಮಿ ಮತ್ತು ಆದಿನಾರಾಯಣ ಸ್ವಾಮಿ ಹಾಗೂ ಶ್ರೀ ರುದ್ರದೇವರ ರಾಜ ಬೀದಿ ಉತ್ಸವದಲ್ಲಿ ಕೇರಳದ ಚಂಡೇ ವಾದ್ಯದೊಂದಿಗೆ ಪ್ರಪ್ರಥಮ ಬಾರಿಗೆ ಗರುಡ ನೃತ್ಯೋತ್ಸವ ಶುಕ್ರವಾರ ಹಾಗೆ ಶನಿವಾರ ರಥವನ್ನ ಶೆಡ್ ಒಳಗಡೆ ಬಿಡುವ ವ್ಯವಸ್ಥೆ. ಮಾತೆಯರದ್ದು ಹಾಗೂ ಹೆಣ್ಣು ಮಕ್ಕಳದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ, ನಿಮ್ಮದೇ ಕೆಲಸ. ಆಗಮಿಸಿ ರತ್ನದ ನೆಲಹಾಸು ಕಲ್ಲುಗಳನ್ನು ವಿಶೇಷವಾಗಿ ಹಾಕಿಸಿಕೊಳ್ಳುವ ಸಂಕಲ್ಪ ಮಾಡಿದರು. ಅದರಂತೆ ಈ ವರ್ಷ ಅದು ನೆರವೇರಿದೆ. ಅವತ್ತು ವಿಡಿಯೋ ಆಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪರಂಪರೆ ಬೈ ಅರ್ಪಿತಾ ದಿನೇಶ್ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.